ಮೊಸಳೆ ಮಾಂಸವನ್ನ ತಿಂದ್ಮೇಲೆ ಆ ಮಾಂಸ ಆ ಮೊಸಳೆಯ ಹಲ್ಲಲ್ಲೆಲ್ಲ ಸಿಗಾಕೊಳುತ್ತಂತೆ. ಸೊ ಆ ಹಲ್ಲಲ್ಲಿ ಸಿಗಾಕೊಂಡಿರುವಂತ ಮಾಂಸ ತುಂಬಾ ದಿನ ಇದ್ರೆ ಅದು ಅಲ್ಲೇ ಬ್ಯಾಕ್ಟೀರಿಯಾ ಆಗಿ ಇನ್ಫೆಕ್ಟ್ ಆಗಿ ಆ ಹಲ್ಲು ಉದ್ರೋಗಿ ಆ ಮೊಸಳೆ ಒಂದ್ ದಿವಸ ಬೇಗ ಸತ್ತೋಗುತ್ತೆ. ಸೊ ಆ ಮೊಸಳೆ ಏನ್ ಮಾಡುತ್ತಂತೆ, ದಡಕ್ ಬರುತ್ತಂತೆ, ಬಾಯಿ ತಕ್ಕೊಂಡು ಹೀಗೆ ಕುತ್ಕೊಳ್ಳುತ್ತಂತೆ. ಸುತ್ತಮುತ್ತ ಇರುವಂತ ಎಲ್ಲಾ ಹಕ್ಕಿಗಳು ಕೂಡ ಬಂದು ಆ ಮಾಂಸವನ್ನ ಹೆಕ್ಕಿ ತಿಂದು ಹೋಗುತ್ತಂತೆ. ಸೊ ಹೀಗೆ ಮೊಸಳೆಯ ಬಾಯಿಯಿಂದ ಮಾಂಸವನ್ನ ಹೆಕ್ಕಿ ತಿಂದಿ ಹೋದಂತ ಒಂದು ಹಕ್ಕಿ ಜಿಂಕೆ ಹತ್ರ ಹೋಗಿ ಹೇಳುತ್ತಂತೆ, ಜಿಂಕೆ ಅಲ್ಲೊಂದು ಮೊಸಳೆ ಇದೆ, ಅದೆಷ್ಟು ಒಳ್ಳೆ ಮೊಸಳೆ ಗೊತ್ತಾ, ನಮ್ಗೆಲ್ಲ ಆಹಾರ ಕೊಡುತ್ತೆ ಅಂತ. ಅವಾಗ ಜಿಂಕೆ ಹೇಳುತ್ತಂತೆ, ಎಂತ ಮಾತು ಅಂತ ಆಡ್ತೀಯಾ, ನೆನ್ನೆ ನನ್ನ ಮಗುವನ್ನ ಕೊಂದು ತಿಂದ್ಬಿಡ್ತದು ಅಂತ. ಆ ಹಕ್ಕಿ ಒಪ್ಪೋದಿಲ್ಲ, ಸುಳ್ಳು ಹೇಳ್ತಿದ್ಯಾ ನೀನು, ನಮ್ಗೆಲ್ಲ ಅನ್ನದಾತ ಆ ಮೊಸಳೆ, ನಮ್ಗೆಲ್ಲ ದಿನ ಊಟ ಕೊಡುತ್ತೆ, ನಾವೆಲ್ಲ ಅದ್ರ ಬಾಯಲ್ಲೇ ಹೋಗಿ ತಿಂತೀವಿ, ನಮ್ಮನ್ ತಿನ್ನೋದಿಲ್ಲ ಅದು, ನಿನ್ ಮಗುನ್ ತಿನ್ಬಿಡ್ತಂತೆ, ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಹೋಗುತ್ತೆ. ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಮ್ ಜೀವನದಲ್ಲಿ ಯಾರೋ ಒಬ್ಬರಿಗೆ ಒಳ್ಳೆನಾಗಿರೋ ವ್ಯಕ್ತಿ ನಮಗೂ ಒಳ್ಳೆನಾಗಿರ್ಬೇಕು ಅಂತ ಎಲ್ಲೂ ಇಲ್ಲ. ಅಂಡ್ ಇನ್ನೊಂದು, ಯಾರೋ ಒಬ್ಬ ವ್ಯಕ್ತಿ ಯಾರಿಗೋ ಒಳ್ಳೆನಾಗಿದ್ದಾನೆ ಅಂದ್ರೆ ಅವನಿಂದ ಅವನಿಗೇನೋ ಉಪಯೋಗ ಆಗ್ತಿದೆ ಅಂತ. ಅಂಡ್ ಮೂರನೇದು, ಆ ಮೊಸಳೆಯ ಒಂದು ಹಲ್ಲಲ್ಲಿರುವಂತ ಮಾಂಸ ಎಲ್ಲ ಹಕ್ಕಿ ತಿಂದ್ಮೇಲೆ ಆ ಹಕ್ಕಿಯನ್ನು ಕೂಡ ಮೊಸಳೆ ಬಿಡೋದಿಲ್ಲ. ಅಂದ್ರೆ ನಮ್ಮ ಅವಶ್ಯಕತೆ ಮುಗಿದ್ಮೇಲೆ ನಮ್ಮನ್ನ ಎಲ್ಲರೂ ಕೂಡ ದೂರ ದಬ್ತಾರೆ. ಸೊ ಒಬ್ರ ಕಷ್ಟಕ್ಕೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ನಾವೇ ನಿರ್ಧಾರ ಮಾಡಬೇಕು ಅನ್ನೋದು.